ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಇವತ್ತೊಂದು ಹೊಸ ಎಪಿಸೋಡ್ ನೋಡೋಣ. ಬಟ್ ರಿಲೀಸ್ ಆಗಿ ತುಂಬಾ ದಿನ ಆಗಿದೆ. ಇದು ನನ್ನ ಕಣ್ಣು ಕಾಣಿಸಿಲ್ಲ ರೀ. ಬಟ್ ಅವಾಗ ಸ್ಟೇಟಸ್ ಅಲ್ಲಿ ಮತ್ತೆ ರೀಲ್ಸ್ ಗಳಲ್ಲಿ ನೋಡಿದೆ. ಈ ಮೂವಿನ ನಮ್ ಸಬ್ಸ್ಕ್ರೈಬರ್ ಗೆ ಇಳಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಟಕ್ ಅಂತ ಹೆಂಗೋ ಲಿಂಕ್ ಸಿಕ್ತು, ಡೌನ್ಲೋಡ್ ಮಾಡಿ ನಿಮ್ ಮುಂದೆ ತಗೊಂಡ್ಬಂದ್ಬಿಟ್ಟೆ. ಒಂದೊಂದು ಸೀರೀಸ್ 40 ನಿಮಿಷ 50 ನಿಮಿಷ ಅಷ್ಟೇ. ಬಟ್ ನೀವು ತಲೆ ಕೆಡಿಸ್ಕೊಂಬೇಡಿ, ಜಸ್ಟ್ 10 ನಿಮಿಷದಲ್ಲಿ ಒಂದೊಂದು ಸೀರೀಸೇ ನೋಡ್ಬಿಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ, ಇವನ ಹೆಸರು ಸತ್ತಾರು ಅಂತ, ಬಾಯಿಗೆ ಲಿಫ್ಟಿಗೆ ಹಾಕುವಂತ ಅವನೇ ಕನ್ನಡಿ ನೋಡ್ಕೊಂಡು ಆ ಕಡೆ ಹಂಗೆ ರೇಷನ್ ಅಂಗಡಿ ಓಪನ್ ಆಯ್ತು. ಇವನು ಒಂದು 10-15 ಬ್ಯಾಗ್ ಎತ್ಕೊಂಡು ಹಂಗೆ ಆ ಹೆಂಗಸರ ಮಧ್ಯೆ ನುಗ್ಗುತ್ತಾ ಬಿದ್ದವನೆ. ಆ ಹೆಂಗಸರುಗಳು ಸತ್ತಾರು, ನಾವು ಅವಾಗ್ಲಿಂದ ಕಾಯ್ತಾ ಇದ್ದಾನೆ, ಹಿಂದ್ಗಡೆ ಲೈನ್ ಅಲ್ಲಿ ಬಾರೋ ಅಂತ ಹೇಳ್ತಾರೆ. ಅಕ್ಕ, ಲೈನ್ ಅಲ್ಲಿ ಬರಕ್ ನಂತರ ಒಂದು ಕಾರ್ಡ್ ಇದೆ, 20-30 ಕಾರ್ಡ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ ಅಂತ ಮುಂದೆ ಬರ್ತಾನೆ. ರೇಷನ್ ಅಂಗಡಿಯವರು ಬಂದ್ರು. ಸತ್ತಾರು ಕೇಳ್ತಾನೆ, ಇಲ್ಲ ಎಷ್ಟೊತ್ತಿಗೆ ಬರ್ತೀರಾ? ಟೈಮ್ ಕರೆಕ್ಟ್ ಆಗಿ ಬರಲ್ಲ, ಆದ್ರೆ ಟೈಮ್ ಕರೆಕ್ಟ್ ಆಗಿ ಹೋಗ್ತೀರಾ. ಹೊಟ್ಟೆ ಮಾತ್ರ ಮುಂದೆ ಹೆಂಗ್ ಬರ್ತಾ ಇದೆ ನೋಡು, ಅದಕ್ಕೆ ಕೆಳಗಡೆ ಏನು ಕಾಣಿಸ್ತಾ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ತಾನೆ. ಆ ರೇಷನ್ ಅಂಗಡಿಯವನು, ಏಯ್ ಯಾರ ನಿಂಗ್ ಚಿಕ್ಕಪ್ಪ ಅಂತ ಕೇಳ್ತಾವನೆ. ಅದಕ್ಕೆ ನಮ್ ಸತ್ತಾರು, ಹೌದು ನೀವು ಸರ್ವಣನಿಗೆ ಚಿಕ್ಕಪ್ಪ ಅಂದ್ಮೇಲೆ ನನಗೂ ಚಿಕ್ಕಪ್ಪ ತಾನೆ. ಓಕೆ ಓವರ್ ಬಿಲ್ಡಪ್ ಬೇಡ, ರೇಷನ್ ಹಾಕು ಚಿಕ್ಕಪ್ಪ ಅಂತ ಕೇಳ್ತಾನೆ. ಆ ರೇಷನ್ ಅಂಗಡಿಯವರು ಆ ಕಾರ್ಡ್ ಎಲ್ಲ ಎತ್ತಿ ಆಚೆ ಬಿಸಾಕ್ಬಿಡದ. ಹೋಗು ಯಾರು ಅರ್ದಿದ ರೇಷನ್ ಅವ್ರನ್ನೇ ಬರಕ್ ಕೇಳು ಅಂತ. ಹುಡುಗ ಬಂದು ಪಾಪ ಹತ್ಕೊಂತಾವನ್ರಿ. ಅದನ್ನ ನೋಡಿ ಎಲ್ಲಾ ಹೆಂಗಸರುಗಳು ಅಲ್ಲಿ ನಗುತ್ತಾವ್ರೆ. ಯಾರಪ್ಪ ಸರ್ವಣ ಅಂತ ನೋಡಿದ್ರೆ ಇಲ್ಲಿದಾರ ನೋಡಿ. ಒಂದು ರೇಷನ್ ಅಂಗಡಿಯಲ್ಲಿ ಕುತ್ಕೊಂಡು ಆಡು ತಿರುಗಿಸ್ತಾವ್ರೆ. ಅಲ್ಲಿಗೆ ಬಂದ್ರು ನಮ್ಮ ಸತಾರು. ಹುಡುಗಿರು ಸರ್ವಣನ್ ನೋಡಿ ನಗಿತಾವ್ರೆ. ಬಂದಂಗೆ, ಲೈ ನನ್ ಸೌತೀರ, ಒಂದು ಹುಡುಗ ಚೆನ್ನಾಗ್ ಕಾಣಿಸ್ಬಾರ್ದಲ್ಲ, ಹಂಗೆ ಬಿಳಿಸ್ಕೊಂಡ್ಬಿಡ್ತೀರ ನಿಮ್ ಬುಟ್ಟಿಗೆ ಅಂತ ಆ ಹುಡುಗಿರೆಲ್ಲ ಓಡಿಸ್ಬಿಟ್ಟು, ಸರ್ವಣ ನೀನು ಕೆನ್ನೆ ಮೇಲೆ ಒಂದು ಕಪ್ಪು ಚುಕ್ಕಿ ಇಟ್ಕೋ, ಊರವ್ರ ಕಣಲ್ಲ ನಿನ್ ಮೇಲೆನೆ ಇದೆ. ಅದಕ್ಕೆ ಸರ್ವಣನು, ಸತ್ತಾರು ಹಂಗ್ ಮಾತಾಡ್ಬೇಡ ಕಣೋ, ಅದಕ್ಕೆ ನೀನು ಊರವ್ರ ರೇಗ್ಸೋದು ಅಂತ ಹೇಳ್ತಾವ್ರೆ. ಬೂಡು ಸರ್ವಣ, ಅವ್ರು ರೇಗ್ಸ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಟಕ್ಕಂತ ಅಲ್ಲಿಗೆ ಅಪ್ಪ ಬರ್ತಾರೆ. ಅಪ್ಪ ಬಂದು ಮಗನನ್ನೇ ಬೈತಾವ್ರೆ. ಅದೇ ಸರ್ವಣನ್ನ, ಒಂದು ಗಂಡು ಜೊತೆ ನಿನ್ ಫ್ರೆಂಡ್ಶಿಪ್ ಇಟ್ಕೊಂಡ್ರು ಕೂಡ ಹೋಗಿ ಕಣೋ, ಹೋಗಿ ಇವಳ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ಯಲ್ಲ, ಅವ್ರನ್ನ ಊರಲ್ಲಿ ಏನಂತಾರೆ ಗೊತ್ತಾನೋ, ಸ್ವಲ್ಪ ಅರ್ಥ ಮಾಡ್ಕೋ, ಇಲ್ಲಾರ ನನ್ ಮಗನ ಕೊಂದಾಕ್ಬಿಡ್ತೀನಿ ಅಂತ ಮಗನ್ಗೆ ವಾರ್ನಿಂಗ್ ಕೊಡ್ತಾವ್ರೆ. ಸತಾರನು ಅಪ್ಪ ಬಂದ್ರಲ್ಲ, ಆ ಬೈಕ್ಕೆ ಹಂಗೆ ರೋಡ್ ಕಡೆ ಬಂದ್ರು. ಅಲ್ಲಿ ಒಂದ್ 4-5 ಕಿಡಿಗೇಡಿಗಳು ಬಂದು ಪಾಪ ಆ ಸತಾರ್ನ ರೇಗಿಸ್ತಾವ್ರೆ. ಅಲ್ಲ ಕಣೋ, ನೀನು ಹುಡುಗನ ಸ್ವಲ್ಪ ನಮ್ಗೆ ಡೌಟ್ ಇದೆ, ಅದಕ್ಕೆ ಎಲ್ಲ ಬಿಚ್ಚಿ ನೋಡ್ಬಿಟ್ರೆ ಗೊತ್ತಾಗುತ್ತೆ ಕಣೋ ಅಂತ ರೇಗಿಸ್ತಾವ್ರೆ. ಹೆಂಗೋ ಅಲ್ಲಿಗೆ ಸರ್ವಣ ಬಂದ. ಯಾಕಣ ಯಾವಾಗ ನೋಡಿದ್ರು ಅವನ ಹಿಂದೆನೆ ಬಿದ್ದಿರ್ತೀರಾ? ಲೋ ಸರ್ವಣ, ನೀನಾರು ಬಂದೆ, ನಿನ್ ಫ್ರೆಂಡ್ ನಿನ್ ಮಾತ್ ಕೇಳ್ತಾನೆ, ನೀನೇ ಹೇಳು ಅಣ್ಣ, ನೀನು ಗಂಡ್ಸು ಅಲಿತಾ ಇದೆ ರೋಡಲ್ಲಿ, ಯಾವತ್ತಾರು ನಿನಗೆ ಇದ್ದೇ ಇಲ್ವಾ, ನಾನು ಚೆಕ್ ಮಾಡಿದಿನ ಅಂತ ಹೇಳಿದ ತಕ್ಷಣ ಆ ಕಿಡಿಗಡಿಗಳು ಒಂಥರ ಮುಖ ನೋಡ್ತಾರೆ. ಹೋಗೋಣ ಆಯ್ತು, ಪಾಪ ಅವನೇನೆ ಏನೋ ರೇಷನ್ ತಗೊಂಡು ಜೀವನ ಮಾಡ್ತಾವನೆ, ಅವನ್ನ ಹೋಗಿ ರೇಗಿಸಿರಲ್ಲ ಅಂತೇಳಿ ಸತ್ತಾರ್ನ ಕಾಪಾಡಿ ಬಿಟ್ಬಿಟ್ಟ. ಹಂಗೆ ಸತ್ತಾರ್ಗೆ ಹೇಳ್ತಾನೆ, ಲೋ ಸತ್ತಾರು, ಸಾಯಂಕಾಲ ಕೆರೆ ಕಟ್ಟದ್ರ ಬಾರೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾವನೆ. ಆಕ್ಚುಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸತ್ತಾರು ಸರ್ವಣನ್ನ ಒಂದ್ ಸೈಡ್ ಲವ್ ಮಾಡ್ತಾವ್ರೆ. ಹಿಂಗೆ ಮಾತಾಡ್ತಾವ್ರೆ. ಟಕ್ಕಂತ ಅಲ್ಲಿ ಸರ್ವಣ ಅವ್ರ ಅಪ್ಪ ಬಂದ್ರು. ಭಯ ಬಿದ್ದು ಇಬ್ರು ಓಡಿದ್ರು. ಮಾರನೇ ದಿನ ಕೆರೆ ಕಟ್ಟೆ ಹತ್ರ ಸರ್ವಣ ಬುಕ್ ಓದ್ಕೊಂಡು ಕುಂತವನೆ. ಅಲ್ಲಿಗೆ ಸತ್ತಾರು ಬಂದ. ಏನ್ ಸರ್ವಣ, 18+ ಬುಕ್ ಏನೋ ಓದ್ತಾ ಇದೀಯಾ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯಾ, ನಾನು ಇದ್ದೀನಲ್ಲ ಅಂತ ಹೇಳ್ತಾವನೆ. ಅದಕ್ಕೆ ಸರ್ವಣನು, ಲವ್ ಹಂಗೆಲ್ಲ ಮಾತಾಡ್ಬೇಡ ಕಣೋ ಹೊಲಸಾಗೆ, ಅದಕ್ಕೆ ಇವರೆಲ್ಲ ನಿನಗೆ ಅಷ್ಟು ರೇಗಿಸ್ತಾರೆ. ಬಿಡು ಸರ್ವಣ, ನನ್ನನ್ನು ರೇಗಿಸ್ತಾರ ಅಷ್ಟೇ, ಬಟ್ ಎಂತಿ ಹತ್ರ ಹೋದ್ರೆ ಕೆರದೇಟ್ ತಿಂತಾರ ಅವರು, ನಿನಗೇನ್ ಗೊತ್ತು ಆ ವಿಷಯ ಬಿಡು, ಕೆರೆ ಕಟ್ಟತ್ರ ಬರಕ್ ಕೇಳ್ದಲ್ಲ, ಏನ್ ಸಮಾಚಾರ ಅಂತ ಒಂಥರ ಖುಷಿಯಾಗಿ ಕೇಳ್ತಾರೆ. ಯಾಕಂದ್ರೆ ಇವನು ಲವ್ ಪ್ರಪೋಸ್ ಮಾಡ್ತಾನೆ ಅಂತ ಸತ್ತಾರ್ಗೆ. ಸರ್ವಣನು, ಅಲ್ಲ ಕಣೋ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಬಟ್ ಹೆಂಗ್ ಹೇಳದಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೇನು ಸರ್ವಣ ಹೇಳು ಅಂತ ಸತ್ತಾರು ಕೇಳ್ತಾವನೆ. ನಾನು ನೀನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ ಕಣೋ, ಅದಕ್ಕೆ ಒಂಥರ ಸಂಕೋಚ ಆಗ್ತಾ ಇದೆ ಅನ್ಬಿಟ್ಟು ತಿರ್ಗಾ ಸರ್ವಣ ಹೇಳ್ತಾನೆ, ಏನು ಅತ್ತಾನೆ, ನನಗೆ ಗೊತ್ತು ಬಿಡು ಅಂತ ಹೇಳಿ ಸತ್ತಾರು ಫುಲ್ಲು ಖುಷಿಯಾಗಿ ಅವನೇ. ಟಕ್ಕಂತ ಸರ್ವಣ ಒಂದು ಲವ್ ಲೆಟರ್ ಕೊಟ್ಟ. ಸತ್ತಾರು ಹೇಳ್ತಿಂತ ಬೇಜಾರು ಮಾಡ್ಕೊಂಬೇಡ, ಈಗ ತಗೊಂಡೋಗಿ ನಿನ್ ತಂಗಿ ಕೊಟ್ಬಿಡು ಅಂತ. ಸತ್ತಾರಿಗೆ ಒಂಥರ ಶಾಕ್ ಆಗೋಯ್ತು. ಏನೋ ನನ್ ತಂಗಿಗ, ಹಂಗಾರೆ ನನ್ ಗತಿ ಅಂತ ಸತ್ತಾರು ಕೇಳ್ತಾನೆ. ಲೈ ಆಟ ಆಡ್ಬೇಡ ಕಣೋ, ನೀನು ನಾನು ಚಿಕ್ಕ ವಯಸ್ಸಿನ ಫ್ರೆಂಡ್ ಮಚ್ಚಿ, ನಿನ್ ತಂಗಿನ ನಾನು ತುಂಬಾ ಲವ್ ಮಾಡ್ತಾ ಇದೀನಿ ಕಣೋ, ಪ್ಲೀಸ್ ಕಣೋ ಕೊಟ್ಬಿಡು ಅಂತ ಹೇಳ್ತಾನೆ. ಸತಾರನು, ಇಲ್ಲ ಸರ್ವಣ, ಇದು ತುಂಬಾ ಮೋಸ, ಇದು ನಾನು ಒಂದ್ ಸೈಡ್ ಲವ್ ಮಾಡ್ತಾ ಇದೀನಿ ಕಣೋ ಅಂತ ಸತಾರನು ಹೇಳ್ತಾವನೆ. ಟಕ್ಕಂತ ಲೆಟರ್ ಕಿತ್ಕೊಂಡು, ನೀನ್ ಏನು ಹೆಲ್ಪ್ ಮಾಡಬೇಡ, ನನಗೆ ಗೊತ್ತು ಕೊಡಕ್ಕೆ, ಸುಮ್ನೆ ಇಲ್ಲಿಂದ ಹೊಂಟೋಗು ಅಂತ ಒಂಥರ ಟೆನ್ಷನ್ ಆಗ್ತಾನೆ ಸರ್ವಣ. ಸತಾರನು, ಓಕೆ ಇನ್ನೇನ್ ಮಾಡೋದು, ಫ್ರೆಂಡ್ ಅಲ್ವಾ, ಮಾಡ್ಲೇಬೇಕಂತೇಳಿ, ಆಯ್ತು ಕೊಡು, ಹೋದ್ರೆ ಹೋಗ್ಲಿ ಕೊಡ್ತೀನಿ ಅಂತ ಲೆಟರ್ನ ಇಸ್ಕೊಂಡು ಹೋಯ್ತಾವನೆ. ಲೇ ಸತಾರ, ಮರಿಬೇಡ ಕಣೋ, ನಾನು ಕೊಟ್ಟೆ ಅಂತ ಹೇಳೋ ಅಂತ ತಿರ್ಗಾನು ಸರ್ವಣ ಕರೆದು ಹೇಳ್ತಾನೆ. ಆಯ್ತಾಯ್ತು ಕೊಡ್ತೀನಿ ಬಿಡು ಅಂತ ಸತ್ತಾರು ಹತ್ಕೊಂಡೇ ಹೋಯ್ತಾವನೆ. ಪಾಪ ಹಂಗೆ ಮನೇಲಿ ಮಲ್ಕೊಂಡು ಆ ಲೆಟರ್ನ ನೋಡ್ತಾ ಅವನೆ. ಅಪ್ಪ ಬಂದು ಇಕ್ಕ ಮುಖ ಬಾರಿಸ್ತಾನೆ. ಲೇ ನನ್ನ ಮಗನೇ, ಹೆಣ್ಮಕ್ಳ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ತಾನೆ, ನಿನಗೆ ಎಷ್ಟು ಸರಿ ಹೇಳಿನಂತ ಇಕ್ಕ ಮುಖ ಬಾರಿಸ್ತಾರೆ. ಅಮ್ಮನೆ ಬಂದು ಹೋದ್ರೆ ಹೋಗ್ಲಿ ಬಿಡ್ರಿ, ಅವನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಭಯ ಪಡ್ತಾನ್ರಿ, ಉಚ್ಚೆ ಮಾಡ್ಕೋತಾನ್ರಿ, ಕಕ್ಕ ಮಾಡ್ಕೋತಾನ್ರಿ, ಅವನ ಒಬ್ನೇ ಮಲ್ಕೊಂಡ್ರೆ ಅಂತ ಅಮ್ಮ ಈ ಕಡೆ ಹೇಳ್ತಾವ್ರೆ. ಅಲ್ಲಿ ತೋರಿಸ್ತಾರೆ ಸತಾರು ತಂಗಿನ. ಆ ಲೆಟರ್ ಕೊಡಕ್ಕೆ ಅವ್ನಿಗೆ ಮನಸ್ಸೇ ಇಲ್ಲ. ಲೀ ನನ್ನ ಸೌತಿ, ನಾನು ಹೆಂಗೋ ಅವನ್ನ ಪಟಾಯಿಸಿ ಇಕ್ಕೊಂಡಿದ್ದೆ, ಅವ್ನು ಯಾವಾಗ ನಿನ್ ಮುಖ ನೋಡಿದ್ನೋ ಅವಾಗಿಂದ ನನ್ನ ಹತ್ರ ಹಿಂಗ್ ಮಾಡ್ದ ಕಣೆ, ನಿನಗ್ ಮಾಡ್ತೀನಿರು ಬೆಳಗ್ಗೆ ಅಂತ ಗುಣಗ್ತಾ ಬಿದ್ದವ್ರಿಲ್ಲಿ. ಆ ಹುಡುಗಿನೋ, ಲವ್ ಮಲ್ಕೊಳ್ಳೋ, ಯಾಕೋ ಗುಣಗ್ತಾ ಇದೆಯಾ ಸತ್ತಾರ ಅಂತ
ಹೇಳ್ತಾಳೆ. ಯಾಕಂದ್ರೆ ಹುಡುಗಿ ಇನ್ನ ಮಲ್ಲಿಗೆ ಇಲ್ಲ. ಸತ್ತಾರ ಕೇಳ್ತಾನೆ, ಸಾಯಿರಾ, ಹುಡುಗಿ ಹೆಸರು ಸಾಯಿರಾ ಅಂತ, ನೀನು ಸರ್ವಣನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಸರ್ವಣ ಸೂಪರ್ ಆಗಿ ಅನ್ಕೋಣ, ಈ ಊರಲ್ಲೇ ಸ್ವಲ್ಪ ನೋಡ ತರ ಇರೋದು ಅವನು ಒಬ್ನೇನೆ ಅಂತ ತಂಗಿ ನಿದ್ದೆ ಕಣ್ಣಲ್ಲಿ ಹೇಳ್ತಾವಳೆ. ಇವನಿಗೆ ಇನ್ನ BP ರೈಸ್ ಆಗ್ತಾ ಇದೆ. ಟಕ್ಕಂತ ಎದ್ಲು, ಲೇ ಸತ್ತಾರ, ಏನಕ್ಕೆ ಇಷ್ಟೊತ್ತಿಗೆ ನೀನು ಸರ್ವಣನ್ ಬಗ್ಗೆ ಮಾತಾಡ್ತಾ ಇದೀಯಾ? ಏನಾರು ಹೇಳಿದ್ ನಾನು, ಹೇಳೋ ಪ್ಲೀಸ್ ಕಣೋ ಅಂತ ಕೇಳ್ತಾಳೆ. ಏಯ್ ಏನಿಲ್ಲ ಮಲಿಕೊಳೆ ಅಂತ ಸತ್ತಾರ ಹೇಳ್ಬಿಡ್ತಾನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಸತ್ತಾರು ರೇಷನ್ ತಗೊಂತವನೆ. ಅಲ್ಲಿ ಸರ್ವಣ ಅಂಗಡಿಯಿಂದ ನೋಡ್ತಾವನೆ. ಯಾಕಂದ್ರೆ ಲೆಟರ್ ಕೊಟ್ನ ಅವಳು ಏನ್ ಹೇಳಿದ್ಲು ಅಂತ ಕೇಳೋದಕ್ಕೆ. ಬಟ್ ಸತ್ತಾರು ಎದ್ದು ಬಿದ್ದು ಓಡ್ತಾ ಬಿದ್ದವನೆ. ಸರ್ವಣ ಬಿಡಲ್ಲ, ಹಂಗೆ ಮಾಡಿ ಒಂದು ಸಂಧಿಲಿ ಹಿಡ್ಕೊಂಡ್ಬಿಟ್ಟ. ಲೇ ಇದಕ್ ಮೇಲೆ ಓಡಬೇಡ ಕಣೋ, ನನ್ಗೆ ಸುಸ್ತಾಗ್ಬಿಟ್ಟಿದೆ. ಮಚೆ ಸಾಯಿರಾ ಏನ್ ಹೇಳಿದ್ಲು? ಅದಕ್ಕೆ ಸತ್ತಾರು ಸುಳ್ಳು ಹೇಳ್ತಾನೆ. ಸಾಯಿರಾಗೆ ನಿನಗೆ ಇಷ್ಟನೇ ಇಲ್ವಂತೆ, ನೆಕ್ಸ್ಟ್ ಟೈಮ್ ಇದ್ರನ್ನ ಮಾತಾಡಿದ್ರೆ ಸರೋಗಲ್ಲ ಅಂತ ಹೇಳಿದ್ಲಪ್ಪ ಅಂತ ಹೇಳಿದ ತಕ್ಷಣ ಸರ್ವಣನ್ ಮುಖನೇ ಚೇಂಜ್ ಆಗೋಯ್ತು. ಹೌದಾನ ಮಚೆ ಹಂಗ ಹೇಳಿದ್ಲ? ಹಂಗಲ್ಲ ಇರಲ್ವಲ್ಲ ಮಚೆ, ಅವಳು ನನ್ನ ನೋಡಿದ್ಲು ಕಣೋ, ಅದಕ್ಕೆ ಅವಳಿಗೂ ಆಸೆ ಇರ್ಬೋದೇನೋ ಅಂತ. ಓಕೆ ಮಚ ಪರವಾಗಿಲ್ಲ ಬಿಡು ಅಂತ ಸರ್ವಣ ಫುಲ್ಲು ಡಲ್ ಆಗಿ ಹೋಯ್ತಾವನೆ. ಅದನ್ನ ನೋಡಿ ಸತ್ತಾರಿಗೆ ಮನ್ಸು ಕೇಳ್ತಾ ಇಲ್ಲ. ಪಾಪ ಹುಡುಗ ಬಂದು ಮನೆಯಲ್ಲಿ ಬೆಡ್ಶೀಟ್ ಹಾಕೊಂಡು ಗುಳು ಅಂತ ಹತ್ಕೊಂತವನೆ. ಮಾರನೇ ದಿನ ಸರ್ವಣ ಮೂವಿ ಥಿಯೇಟರ್ ಹೋಗ್ಬಿಟ್ಟು ಯಾವ್ದೋ ಫೀಲಿಂಗ್ ಮೂವಿ ನೋಡ್ತಾವನೆ. ಅಲ್ಲಿಗೆ ಒಂದ್ 3 ಜನ ಬಂದ್ರು. ಸತ್ತಾರ ಅವ್ರ ತಂಗಿನ ಕರ್ಕೊಂಡ್ ಬಂದವನೆ. ಸರ್ವಣ ನೋಡಿದ ತಕ್ಷಣ ಸಖತ್ತು ಖುಷಿ ಆಗೋದ. ಹಂಗಂದ್ರೆ ತಂಗಿನ ಸರ್ವಣನ್ನ ಸತ್ತಾರು ಸೇರಿಸ್ಬಿಟ್ಟು ಒಂಥರ ಫೀಲಿಂಗ್ ಅಲ್ಲಿ ನೋಡ್ಕೊಂಡು ಹೋಯ್ತಾವನ ಅವನು. ಹಂಗೆ ಒಂದ್ ಸಾಂಗು ಮಾತ್ರ ಸಾಕಾದಾಗಿದೆ. ಕೆರೆ ಕಟ್ಟಲ್ಲಿ ಕುಂತ್ಕೊಂಡು ತಂಗಿ ಹತ್ರ ಮಾತಾಡ್ತಾವನೆ. ಸತ್ತಾರ ಹತ್ರ ಮಾತಾಡ್ತಾ ಇಲ್ಲ. ಮನೇಲಿ ಸತ್ತಾರ್ಗೆ ಅಪ್ಪ ಬಾರಿಸ್ತಾವ್ರೆ. ತಂಗಿ ಬಂದು ಅಳ್ತಾಳೆ. ತಂಗಿಗೆ ಹಂಗೆ ದೃಷ್ಟಿ ತೆಗಿತಾವನೆ ಆಡಲ್ಲೇ. ಹಂಗೆ ಸತ್ತಾರ ಅವರಮ್ಮ ಬೈಕ್ ಅಲ್ಲಿ ಹೋಯ್ತಾವ್ರೆ. ಅವರಮ್ಮ ಹೇಳ್ತಾರೆ, ತುಂಬಾ ಟ್ಯಾಂಕ್ಸ್ ಮಗನೆ, ಇದುವರೆಗೂ ನಾನು ನಿನ್ ಬೈಕ್ ಅಲ್ಲೇ ಕುಂಟ್ರಿಸಿಲ್ವಲ್ಲ ಅಂತ ಕೇಳ್ತಾವ್ರೆ. ಅಲ್ಲಿ ನೋಡಿದ್ರೆ ಸತ್ತಾರ ಅವ್ರ ತಂಗಿ ಸಾಯಿರಾ ಇಬ್ರು ಹೋಯ್ತಾವ್ರೆ. ಅದಕ್ಕೆ ಸತ್ತಾರ ಹೇಳ್ತಾವ್, ನೋಡಿ ನಿನಗೋಸ್ಕರ ಅವನು ಬೈಕ್ ಎತ್ಕೊಂಡ್ ಬಂದವನೆ ಅಂತ. ಇನ್ನ ಕೆರೆ ಕಟ್ಟಲ್ಲಿ ಡ್ಯಾನ್ಸು ಮೂವಿ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಏನಪ್ಪಾ ಇಷ್ಟು ನೀಟಾಗಿ ಹೋಗ್ತಾ ಇದೆಯಲ್ಲ ಮೂವಿ ಅನ್ಕೊಂಡೆ. ಒಂದು ಶಕುನಿ ನೋಡ್ಬಿಟ್ಟ. ಅದೇ ಡಿಪ್ಪೋ ಚಿಕ್ಕಪ್ಪ. ನೈಟ್ ಆಯ್ತು. ತಂಗಿ ಸಾಯಿರಾನ ಕರ್ಕೊಂಡ್ ಬಂದವನೆ ಸರ್ವಣನ್ ಜೊತೆ ಕಳ್ಸಕ್ಕೇನೆ. ಈ ಕಡೆ ಅವ್ರ ಅಪ್ಪ ಬೇರೆ ಬಂದಿಲ್ ಜಗಳ ಮಾಡ್ತಾವನೆ. ಎಲ್ಲೋ ನನ್ ಮಗಳು ಕರ್ಕೊಂಡೋಗಿ ಏನ್ ಮಾಡಿದ್ರು, ಅವ್ರ ಮಾತ್ರ ಸಿಕ್ಕಿಲ್ಲ ಅನ್ಕೋ ಕೊಂದು ಬಿಡ್ತೀನಿ ಅಂತ. ನಮ್ ಸಾಯಿರಾ ಮನೇಲಿ ಸರ್ವಣ ಅವ್ರ ಅಪ್ಪ ಗಲಾಟೆ ಮಾಡ್ತಾವ್ರೆ. ಈ ಕಡೆ ನೀನ್ ಹೋಗು ಸಾಯಿರಾ, ನಾನ್ ನೋಡ್ಕೋತೀನಿ ಅಂತ ಸತ್ತಾರ ಹೇಳ್ತಾವನೆ. ಅಲ್ಲ ಅಣ್ಣ ನಿನ್ ಬಿಟ್ಬಿಟ್ಟು ಹೆಂಗ್ ಹೋಗ್ಲಿ, ಓಕೆ ಇಲ್ಲೇ ಇದ್ಬಿಡು ಅಣ್ಣ. ಲೈ ನನಗ್ ಗೊತ್ತು ಹೋಗಿ ನಿನ್ ನನಗಿಂತ ಅವನೇ ಮುಖ್ಯ ಅಂತ, ಸುಮ್ನೆ ಡ್ರಾಮಾ ಮಾಡೋಣ ಅಂತೇಳಿ ಅವ್ರನ್ನ ಕಾರಲ್ಲಿ ಕಳಿಸ್ತಾನೆ. ಬಟ್ ಸರ್ವಣ, ಮಚ್ಚಿ ನೀನು ಬಂದ್ಬಿಡು, ನೀನ್ ಸಿಕ್ಕಿದ್ರೆ ಒಡ್ದೆ ಸಾಯ್ಸಾರ್ಕಣ ಅವರು ಅಂತ ಹೇಳ್ತಾರೆ. ನನಗೇನ್ ಚಿನ್ನ, ನೀನು ಹೋಗು, ನಾನು ಸ್ವಲ್ಪ ಅಲ್ಲಿ ದುಡ್ಡು ಬರ್ಬೇಕು ತಗೊಂಡು ಬಂದ್ಬಿಡ್ತೀನಿ ಆಯ್ತಾ, ಇಬ್ರು ಹೋಗು ಖುಷಿಯಾಗಿರ್ರಿ ಅಂತ ಹೋಯ್ತಾವ್ರೆ. ಇವ್ರ ಕಾರಲ್ಲಿ ನೋಡಿದ್ರೆ ಕಾರಲ್ಲಿ ದುಡ್ಡಿದೆ. ಈ ದುಡ್ಡು ಏನಕ್ಕಪ್ಪ ಇಟ್ಟಿದ್ದ ಸತಾರ್ ಅಂದ್ರೆ, ಅವನು ಬೊಂಬೈಗೆ ಹೋಗಿ ಆಪರೇಷನ್ ಮಾಡ್ಕೊಂಡು ಒಂದು ಹುಡುಗಿಯಾಗಿ ಬರೋಣ, ಆಮೇಲೆ ಸರ್ವಣನ ಮದುವೆ ಮಾಡ್ಕೊಳ್ಳೋಣ ಅಂತ ಊರಲ್ಲಿರೋರು ಎಲ್ಲ ಕೆಲಸ ಮಾಡಿ ಆ ದುಡ್ಡನ್ನ ಸೇರ್ಸಿಕವನೆ. ಈ ವಿಷಯ ಸರ್ವಣಂಗೂ ಗೊತ್ತು. ಬಟ್ ಹೇಳ್ತವನೆ, ಬೇಡ ಕಂಡ್ರು, ಇದು ಅವ್ನು ತುಂಬಾ ಕಷ್ಟ ಬಿದ್ದು ದುಡ್ದಿರೋ ದುಡ್ಡು, ನಾವು ಕೊಟ್ಬಿಡ ಅಂತ ಹೇಳ್ತಾನೆ. ಆ ಕಾರ್ ಓಡಿಸೋರನ್ನು, ಲೋ ಮಚ ಇರ್ಲಿ ಬಿಡೋ, ಸದ್ಯಕ್ಕೆ ದುಡ್ಡು ಬೇಕಾಗಿರೋದೆ ಅಂತೇಳಿ ಹಂಗೆ ಕರ್ಕೊಂಡು ಹೊಂಟೋದ್ರು. ಹಂಗೆ ಸಾಯಿರಾ ಮುಖ ತೋರಿಸ್ತಾರೆ, ಫುಲ್ಲು ರಕ್ತ. ಅದನ್ನ ಅರ್ಥ ಮಾಡ್ಕೊಂಡು ಸರ್ವಣ ಸೀದಾ ಹೊಂಟೈತಾನೆ. ಹಂಗೆ ಒಂದು 2 ವರ್ಷ ಕಳೀತು. ಯಾರ ರೋಡಲ್ಲಿ ಕಾರು ಹೋಯ್ತೋ ಅದೇ ರೋಡಲ್ಲಿ ವಾಪಸ್ ಬಂತು ಕಾರು. ಇವಾಗ ಸರ್ವಣಂಗ್ ಒಂದು ಮಗುನ ಆಗೈತೆ. ಅವ್ರ ಮಾವ ಬಂದವ್ರೆ ಪಿಕಪ್ ಮಾಡಕ್ಕೆ. ಹಂಗೆ ಕರ್ಕೊಂಡು ಹೋಯ್ತಾವ್ರೆ. ಸರ್ವಣ ಟಕ್ಕ ಅಂತ ಕೇಳ್ತಾನೆ, ಮಾವ ಸತ್ತಾರಿಯಲ್ಲಿ ಅವ್ನ್ ಯಾಕೆ ಬಂದಿಲ್ಲ? ಫೋನ್ ಮಾಡಿದ್ರೆ ಫೋನು ಮಾಡಿಲ್ಲ, ಲೆಟರ್ ಆಗ್ತಾ ಇದ್ದ ವಾರ ಲೆಟರ್ ಹಾಕಿಲ್ಲ, ಏನಾಯ್ತು ಅವನಿಗೆ ಅಂತ ಕೇಳ್ತಾವನೆ. ಅದಕ್ಕೆ ಅವ್ರ ಮಾವನು, ಲೋ ಯಾಕೋ ಒಳ್ಳೆ ಟೈಮಲ್ಲಿ ಅವನ ಬಗ್ಗೆ ಮಾತಾಡ್ತೀಯಾ? ಅದಕ್ಕೆ ಸರ್ವಣ, ಮಾವ ನೋಡ್ಕೊಂಡ್ ಮಾತಾಡಿ, ಅವ್ನ ನನ್ ಬಾಮ ಇದ್ದ ಆಯ್ತಾ ಅಂತ ಹೇಳಿದ ತಕ್ಷಣ, ಆಯ್ತಾಯ್ತು ಬಿಡಪ್ಪ ಹೇಳ್ತೀನಿ. ಅವತ್ತು ನೀನೇನೋ ಹುಡುಗಿನ ಕರ್ಕೊಂಡು ಹೊಂಟೋದ, ಅವ್ನ್ ಸೀದಾ ಮನೆಗೆ ಹೋದ ಕಣೋ, ಅವ್ರಪ್ಪ ಸೇರ್ಸಿಲ್ಲ. ಹೆಂಗ್ ಹೊಡೆದ ಗೊತ್ತಾ ಪಾಪ ಸತ್ತಾರಿಗೆ. ಸತ್ತಾರು ಏನ್ ಮಾಡೋದಂತ ಗೊತ್ತಾಗಿಲ್ಲ ಅವನಿಗೆ. ಹಂಗೆ ನೈಟ್ ಹೋಗ್ಬಿಟ್ಟು ಸರ್ವಣ ಅಂತ ಕೆರೆ ಕಟ್ಟತ್ರ ಬಿದ್ದಿದ್ನಪ್ಪ. ಅದೇ ಊರಲ್ಲಿ ಇತ್ತಲ್ಲ 4-5 ನಾಯಿಗಳು, ಆ ನಾಯಿಗಳೆಲ್ಲ ಸೇರಿ ಆ ಪಾಪ ಸತ್ತಾರ್ನ ಬಿಟ್ರ. ಅವರು ಕೆಡ್ಸಕ್ಕೆ ತುಂಬಾ ಪ್ರಯತ್ನ ಪಟ್ರು ಕಣೋ. ನೈಟ್ ಅಂಡ್ ಡೇ ಆ ಹುಡುಗನ ಇಟ್ಟಾಡ್ಸ್ಬಿಟ್ರು. ಹುಡುಗನು ಬಂದಪ್ಪ ನಿಮ್ಮ ಅಪ್ಪನ ಮನೆಗೆ, ಬಾಕಲ್ ತಡ್ದ, ಅಪ್ಪ ಕಾಪಾಡಪ್ಪ, ನನ್ಗೆ ತುಂಬಾ ಇಲ್ಲಿ ಪ್ರಾಬ್ಲಮ್ ಆಗ್ತದೆಯಪ್ಪ, ಕಾಪಾಡಪ್ಪ, ಇವರೆಲ್ಲ ನನ್ಗೆ ಏನೇನೋ ಮಾಡಕ್ ಬರ್ತಾರಪ್ಪ ಅಂತ. ಬಟ್ ನಿಮ್ಮಪ್ಪ ಮಾತ್ರ ಸೇರ್ಸಿಲ್ವಲ್ಲ. ತಿರ್ಗಾ ಹಂಗೆ ಕೇಳ್ತಾ ಇದ್ದ, ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ? ಅದಕ್ಕೆ ಆಯ್ತು ಸರ್ವಣನು ಸಾಯಿರಲ್ಲಿದ್ದಾರೆ ಹೇಳ್ಬಿಡ್ತೀನಿ ಅಂತ ಕೇಳ್ದ ಕಣ ನಿಮ್ಮಪ್ಪ. ಬಟ್ ಆ ಸತ್ತಾರು ಒಂದು ಮಾತು ಹೇಳಿಲ್ವಲ್ಲ, ಸೀದಾ ಅವರಪ್ಪನ ಮನೆಗೂ ಹೋದ. ಎಷ್ಟೋ ಬೆಡ್ಕೊಂಡ ಕಣೋ ಪಾಪ ಅವ್ರ ಅಪ್ಪನ ಹತ್ರನೋ. ಅವ್ರ ಅಪ್ಪನು ಬಾಗಲ್ ತೆಗ್ದಿಲ್ಲ. ಕೊನೆಗೆ ಅವ್ರವ್ವ ಏನ್ ಹೇಳಿದ್ಲು ಗೊತ್ತಾ? ಲೇ ಸತ್ತಾರ, ನೀನ್ ಇರೋ ಬದ್ಲು ಸತ್ತೋಗ್ಬೋದು ಕಣೋ ಅಂತ ಹೇಳಿದ ತಕ್ಷಣ ಮಗಿಗೆ ಮನಸ್ಸೇ ಹೊಡೆದೈತು ಕಣೋ. ತಿರ್ಗಾ ಬಂದಿ ಆ ಕೆರೆ ಕಟ್ಟದ್ರನೇ ಇದ್ನಪ್ಪ. ಆಮೇಲೆ ಏನಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಕಾಣಿಸಿಲ್ಲ ಅವನು ಅಂತ ಆ ಮಾವ ಹೇಳಿ ಮುಗಿಸ್ತಾರೆ. ಅದನ್ನ ಕೇಳಿದ ತಕ್ಷಣ ಸಾಯಿರಾಗನು ಸರ್ವಣನಿಗೆ ಸಖತ್ತು ಬೇಜಾರಾಗ್ಬಿಡ್ತದೆ. ಅವ್ರು ಇಳಿಯೋ ಜಾಗನು ಬಂತು. ಊರವರೆಲ್ಲ ಬಂದಿದ್ದಾರೆ. ಸಾಯಿರ ಅವ್ರ ಅಪ್ಪ, ಸರ್ವಣ ಅವ್ರ ಅಪ್ಪ ಇಬ್ರು ಒಂದಾಗಿದ್ದಾರೆ. ಮಗನೇ ಬಾರೋ, ಆಗಿದೆಲ್ಲ ಆಯ್ತು, ನಾವೆಲ್ಲ ಒಂದಾಗಿರೋಣ ಮಗನೇ ಅಂತ ಹೇಳ್ತಾರೆ. ನೋಡಿ ಸರ್ವಣ ಹೇಳ್ತಾನೆ, ಲೇ ಶಾ ಏನೋ ಮಾಡ್ದ ನಿನ್ಗ ಅವನು ನನಗೆ ಜೀವನ ಕೊಟ್ಟ ಕಣೋ, ನೀನ್ ಅವ್ನ ಜೀವನನೇ ಹಾಳು ಮಾಡ್ದಲ್ಲ. ಥೂ, ನಿನ್ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗುತ್ತೆ, ಡ್ರೈವರ್ ಅಣ್ಣ ಎತ್ತಿ ಗಾಡಿ ಅಂತ ಹೇಳ್ತಾರೆ. ಈ ಕಡೆ ಸಾಯಿರ ಅವ್ರ ಅಪ್ಪನು, ಮಗಳೇ ನೀನಾರು ಬಾ ಮಗಳೇ ಅಂತ ಹೇಳ್ತಾರೆ. ಅಪ್ಪ ನಿಮ್ಮಂತರ ಜೊತೆ ಬೆಳೆದ್ರೆ ನನ್ ಮಗನು ಬೇಕಾದ್ರೆ ನೀವು ಸಾಯಿಸ್ಬಿಡ್ತೀರಪ್ಪ, ಛೀ ನಿಮ್ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗತ್ತಪ್ಪ ಅಂತ
ಅಂತೇಳಿ ಶರವಣನು ಸಾಯಿರ ಇಬ್ರು ಹಂಗೆ ಆಚೆ ಬಂದ್ರು. ಶರವಣ ತಿರ್ಗಾ ಅದೇ ಕೆರೆ ಹತ್ರ ಬಂದು ಕರಿತಾವನೆ, ಸತ್ತಾರೋ ಲೇ ಎಲ್ಲೋ ಇದ್ಯಾ, ನಮ್ಮನ್ನ ಮಾತ್ರ ಕಳಿಸ್ಬಿಟ್ಟು ನೀನು ಎಲ್ಲೋ ಓದಿ ಸತ್ತಾರೋ, ಬಾರೋ ಬಾರೋ ಅಂತ ಕರಿತಾವನೆ. ಬಟ್ ಸತ್ತಾರೋ ಬರಲ್ಲ. ಅಲ್ಲೊಂದು ಶೂಲ ಇದೆ, ಅಲ್ಲಿ ಹೋಗ್ತಾನೆ, ಅಲ್ಲೊಂದು ಬ್ಯಾಗ್ ಇದೆ, ಶರವಣನು ಸತ್ತಾರ ನಿಂತಿರೋ ಫೋಟೋ ಇದೆ. ಅದು ನೋಡಿ ಹಂಗ ಅಳ್ತಾನಂದ್ರೆ ನಿಜ ಹೇಳ್ತೀನಿ ಕೇಳ್ರಿ, ನಾನ್ ಕೂಡ ಇವಾಗ ಗುಳು ಅಂತ ಹತ್ಕೊಂಡೆ, ಕಣ್ಣಲ್ಲಿ ನೀರು ಬರ್ತಾನೆ ಇದೆ, ಹಂಗ ಅಳ್ತಾನ್ರಿ ಪಾಪ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಯಪ್ಪ ಏನ್ರಿ ಸ್ಟೋರಿ ಇದು ಕ್ಲೈಮ್ಯಾಕ್ಸ್ ಅಲ್ಲಿ. ಓಕೆ ಅಳಿಸ್ಬಿಟ್ಟೆ ಅನ್ಕೋತೀನಿ, ಸಾರಿ. ಇನ್ನು 3 ಎಪಿಸೋಡ್ ಇದೆ, ವೆಯ್ಟ್ ಮಾಡಿ, ಅದನ್ನು ಹಾಕೋಣ. ಬಾಯ್.